ಶಾಲೆಯ ಸ್ನೇಹಿತರು ಜನುಷಾ, ಅಮೂಲ್ಯ ಬರುತ್ತಿದ್ದಾರೆ. ಇವತ್ತು ಭಾನುವಾರ ಅಲ್ಲವೇ? ಶಾಲೆಗಳೆಲ್ಲ ರಜೆ ಅಲ್ಲವೇ? ನಿನ್ನ ಸ್ನೇಹಿತರ ಪುಸ್ತಕವನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗುತ್ತಿರುವರು? ಅಮ್ಮ, ಅವರು ಸಂಡೇ ಸ್ಕೂಲ್ಗೆ ಹೋಗುತ್ತಿದ್ದಾರಮ್ಮ. ಸಂಡೇ ಸ್ಕೂಲ್ಗ? ಹೌದಮ್ಮ, ಅವರು ತುಂಬಾ ಒಳ್ಳೆಯವರು. ಬಾಮ್ಮ, ಅವರ ಪರಿಚಯ ಮಾಡಿಸುತ್ತೇನೆ. ಇವತ್ತು ಬೇಡ ಮಗಳೇ, ಮಾರ್ಕೆಟ್ಗೆ ಹೋಗೋಕೆ ಟೈಮ್ ಆಯ್ತು. ಇನ್ನೊಂದು ದಿವಸ ಪರಿಚಯ ಮಾಡಿಸುವಂತೆ. ಮಾರ್ಕೆಟ್ಗೆ ಮತ್ತೆ ಹೋದರಾಯ್ತು, ಮತ್ತೆ ಅವರು ಸಿಗಲ್ಲ. ಬಾಮ್ಮ ಪ್ಲೀಸ್ ಅಮ್ಮ. ಜನುಷಾ, ಅಮೂಲ್ಯ ಸ್ವಲ್ಪ ನಿಲ್ಲಿ. ಓ ಎಸ್ತರಾಣಿ, ನೀನಾ? ಏನ್ ಈ ಕಡೆ ಎಲ್ಲಿಗೆ ಹೋಗ್ತಿದ್ಯಾ? ನಾನು ನಮ್ಮ ತಾಯಿ ಮಾರ್ಕೆಟ್ಗೆ ಹೋಗುತ್ತಿದ್ದೇವೆ. ಇವರೇ ನಮ್ಮ ತಾಯಿ. ಓ ಹೌದಾ, ಸ್ತೋತ್ರ ಆಂಟಿ. ಸ್ತೋತ್ರನ? ಸ್ತೋತ್ರ ಹೇಳಮ್ಮ. ಏನಮ್ಮ ಅಮೂಲ್ಯ, ಜನುಷಾ, ನೀವು ಎಲ್ಲಿಗೆ ಹೋಗುತ್ತಿರುವಿರಿ? ನಾವು ಸಂಡೇ ಸ್ಕೂಲ್ಗೆ ಹೋಗುತ್ತಿದ್ದೇವೆ ಆಂಟಿ. ಇವತ್ತು ಭಾನುವಾರ ಅಲ್ಲವೇ? ಶಾಲೆಗಳೆಲ್ಲ ರಜೆ ಅಲ್ಲವೇ? ಅದು ಇಷ್ಟು ಬೇಗ 8 ಗಂಟೆಗೆಲ್ಲ ಯಾವ ಶಾಲೆ ತೆಗೆದಿರುತ್ತದೆ? ಆಂಟಿ ಹಾಗಲ್ಲ, ನಾವು ಹೋಗುವ ನಮ್ಮ ಸಭೆಯಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಸತ್ಯವೇದದಲ್ಲಿರುವ ಪಾಠಗಳನ್ನು ಹೇಳಿಕೊಡುತ್ತಾರೆ. ಈ ಪಾಠಗಳನ್ನು ಪ್ರತಿ ಭಾನುವಾರ ಹೇಳಿಕೊಡುವುದರಿಂದ ಇದಕ್ಕೆ ಸಂಡೇ ಸ್ಕೂಲ್ ಎಂದು ಕರೆಯುತ್ತಾರೆ ಆಂಟಿ. ಹೌದಾ ಹೌದಾ ನಿಮ್ ಸಂಡೇ ಸ್ಕೂಲಲ್ಲಿ ಏನಮ್ಮ ಹೇಳ್ಕೊಡ್ತಾರೆ? ಸಂಡೇ ಸ್ಕೂಲ್ನಲ್ಲಿ ನಮಗೆ ಸತ್ಯವೇದದಲ್ಲಿರುವ ಯೇಸು ಕ್ರಿಸ್ತನ ಜೀವನ ಚರಿತ್ರೆ, ಆತನು ಈ ಲೋಕದಲ್ಲಿದ್ದಾಗ ಮಾಡಿದಂತಹ ಅದ್ಭುತಗಳು, ಆಶ್ಚರ್ಯಗಳು, ಆತನು ಬಡವರಿಗೆ ಸಹಾಯ ಮಾಡಿದ್ದು, ರೋಗಿಗಳನ್ನು ವಾಸಿ ಮಾಡಿದ್ದು ಅಷ್ಟೇ ಅಲ್ಲದೆ ಸತ್ಯವೇದದಲ್ಲಿರುವ ಇನ್ನೂ ಅನೇಕ ಮಹಾಭಕ್ತರ ನಿಜವಾದ ಜೀವಿತ ಚರಿತ್ರೆಯನ್ನು ಕಥೆಗಳ ರೂಪದಲ್ಲಿ ಹೇಳಿಕೊಡುತ್ತಾರೆ ಆಂಟಿ. ಇನ್ನು ನಿಮ್ ಸಂಡೇ ಸ್ಕೂಲ್ನಲ್ಲಿ ಏನೇನಮ್ಮ ಹೇಳ್ಕೊಡ್ತಾರೆ? ಸಂಡೇ ಸ್ಕೂಲ್ನಲ್ಲಿ ಬೆಳಿಗ್ಗೆ ಮತ್ತು ಇತರ ಸಮಯಗಳಲ್ಲಿ ತಪ್ಪದೆ ಪ್ರಾರ್ಥನೆಯನ್ನು ಮಾಡುವುದು, ಮನೆಯಲ್ಲಿ ತಂದೆ ತಾಯಿ ಅವರಿಗೆ ತಗ್ಗಿ ಬಗ್ಗಿ ನಡೆದು ಅವರು ಹೇಳುವ ಕೆಲಸಗಳನ್ನು ಮಾಡುವುದು, ಶಾಲೆಯಲ್ಲಿ ಗುರುಗಳಿಗೆ ಮತ್ತು ದಾರಿಯಲ್ಲಿ ಹಿರಿಯರನ್ನು ದೊಡ್ಡವರನ್ನು ಕಾಣುವಾಗ ಅವರ ಬಳಿ ಭಯಭಕ್ತಿಯಿಂದ ನಡೆದುಕೊಂಡು ಅವರಿಗೆ ಹೇಗೆ ಗೌರವ ಮರ್ಯಾದೆಗಳನ್ನು ಸಲ್ಲಿಸಬೇಕೆಂಬುದನ್ನು ಹೇಳಿಕೊಡುತ್ತಾರೆ ಆಂಟಿ. ಅಷ್ಟು ಮಾತ್ರವಲ್ಲದೆ ಕೆಟ್ಟ ಮಾತುಗಳನ್ನು ಆಡಬಾರದು, ಕೆಟ್ಟ ಆಟ ಚೇಷ್ಟೆಗಳನ್ನು ಮಾಡಬಾರದು, ಕೆಟ್ಟ ಮಕ್ಕಳ ಜೊತೆ ಸೇರಿ ಕೆಟ್ಟು ಹೋಗದೆ ಅವರನ್ನು ಹೇಗೆ ಒಳ್ಳೆಯ ದಾರಿಯಲ್ಲಿ ತರಬೇಕೆಂಬುದನ್ನು ಹೇಳಿಕೊಡುತ್ತಾರೆ ಆಂಟಿ. ಇದೆಲ್ಲ ನಿಮ್ ಸಂಡೇ ಸ್ಕೂಲಲ್ಲಿ ಹೇಳ್ಕೊಡ್ತಾರಾ? ಸರಿ ಅಮ್ಮ. ಸ್ಕೂಲ್ ಪಾಠಗಳು ಓದೋದಕ್ಕೆ ನಿಮ್ಗೆ ಕಷ್ಟ ಆಗತ್ತೆ, ಜೊತೆಗೆ ಸಂಡೇ ಸ್ಕೂಲ್ ಪಾಠಗಳು ಓದೋದಕ್ಕೆ ಕಷ್ಟ ಆಗೋದಿಲ್ವಾ? ಇಲ್ಲ ಆಂಟಿ, ಕಷ್ಟ ಆಗುವುದೇ ಇಲ್ಲ. ನಾವು ವಾರವೆಲ್ಲವೂ ಶಾಲೆಗೆ ಹೋಗಿ ಅಲ್ಲಿನ ಪಾಠಗಳನ್ನು ಓದಿ ಮತ್ತೆ ಮನೆಗೆ ಬಂದು ಹೋಮ್ವರ್ಕ್ಗಳನ್ನು ಮಾಡುತ್ತಲೇ ಇರುತ್ತೇವೆ. ಶಾಲೆಯ ಓದು ಹೋಮ್ವರ್ಕ್ಗಳು ನಾವು ಯಾವಾಗಲೂ ಮಾಡುವುದರಿಂದ ಒಂದು ಸಾರಿ ನಮಗೂ ಬೋರ್ ಹೊಡೆದು ಬೇಸರ ಆಗುತ್ತದೆ. ಆದರೆ ವಾರಕ್ಕೊಂದು ಸಾರಿ ಭಾನುವಾರ ಸಂಡೇ ಸ್ಕೂಲ್ಗೆ ಹೋಗುವುದರಿಂದ ನಮಗೆ ಅಲ್ಲಿ ಹೇಳುವ ಪಾಠಗಳು ಕತೆ ಕೇಳುವ ಹಾಗೆ ಇರುತ್ತದೆ, ಸಂತೋಷವೂ ಆಗುತ್ತದೆ. ಸಂಡೇ ಸ್ಕೂಲ್ನಲ್ಲಿ ಹೋಮ್ವರ್ಕ್ಗಳನ್ನು ಕೊಡುವುದಿಲ್ಲ, ಅವರು ಹೇಳಿಕೊಟ್ಟ ಕಥೆಗಳನ್ನು ಜ್ಞಾಪಕದಲ್ಲೂ ಇಟ್ಟುಕೊಂಡರೆ ಸಾಕು. ಮತ್ತು ಯಾವುದಾದರೂ ಒಂದು ಚಿಕ್ಕ ವಾಕ್ಯವನ್ನು ಕೊಡುತ್ತಾರೆ, ಅದನ್ನು ಕಂಠಪಾಠ ಮಾಡಿ ಮುಂದಿನ ಭಾನುವಾರ ಹೇಳಿದರೆ ಸಾಕು, ಅಷ್ಟೇ ಆಂಟಿ. ಸರಿ ಅಮೂಲ್ಯ, ಸಂಡೇ ಸ್ಕೂಲ್ ಓದೋದ್ರಿಂದ ಪ್ರಯೋಜನ ಏನು? ಸಂಡೇ ಸ್ಕೂಲ್ ಓದುವುದರಿಂದ ತುಂಬಾ ಪ್ರಯೋಜನವಿದೆ ಆಂಟಿ. ಅಲ್ಲಿ ಹೇಳಿಕೊಡುವ ನೀತಿವಂತರ ಮಹಾಭಕ್ತರ ನಿಜವಾದ ಕಥೆಗಳನ್ನು ಕೇಳುವಾಗ ನಾವು ಅವರಂತೆಯೇ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕೆಂಬ ಉತ್ಸಾಹ ನಮಗೆ ಬರುತ್ತದೆ. ಇದರಿಂದ ನಾವು ಶಿಸ್ತು, ಶ್ರದ್ಧೆ, ವಿನಯ, ವಿಧೇಯತೆ, ಗೌರವ, ಮರ್ಯಾದೆ, ಭಯಭಕ್ತಿ ಮುಂತಾದ ಸದ್ಗುಣಗಳನ್ನು ಕಲಿತುಕೊಳ್ಳುತ್ತೇವೆ ಆಂಟಿ. ಸರಿ ಅಮ್ಮ. ಸಂಡೇ ಸ್ಕೂಲ್ ಪಾಠಗಳನ್ನು ಹೊರತುಪಡಿಸಿ ಬೇರೆ ಯಾವ ಚಟುವಟಿಕೆಗಳನ್ನು ಮಾಡಿಸುತ್ತಾರೆ? ಸಂಡೇ ಸ್ಕೂಲ್ನಲ್ಲಿ ನಮಗೆ ವರ್ಷಕ್ಕೊಂದು ಬಾರಿ ಪರೀಕ್ಷೆಯನ್ನು ಇಡುತ್ತಾರೆ. ತರುವಾಯ ಅನೇಕ ರೀತಿಯ ಸ್ಪರ್ಧೆಗಳನ್ನು ಇಟ್ಟು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ನಂತರ ನಾಟಕಗಳನ್ನು ಅಭಿನಯಿಸುವ ಪಾತ್ರಗಳನ್ನು ಮುಂತಾದ ಪ್ರೋಗ್ರಾಮುಗಳನ್ನು ಹೇಳಿಕೊಡುತ್ತಾರೆ. ಅದನ್ನು ನಾವು ಚಿಲ್ಡ್ರನ್ಸ್ ಡೇಯಲ್ಲಿ ಎಲ್ಲರ ಮುಂದೆ ಅಭಿನಯಿಸುತ್ತೇವೆ. ನಂತರ ಸಂಡೇ ಸ್ಕೂಲ್ ಓದಿದ ಪ್ರತಿಯೊಬ್ಬ ಮಕ್ಕಳಿಗೂ ಬಹುಮಾನಗಳು ಕೂಡ ಕೊಡುತ್ತಾರೆ ಆಂಟಿ. ಸಂಡೇ ಸ್ಕೂಲ್ ಓದು ಮುಗಿಸಿದ ಮೇಲೆ ಈ ಪಾಠಗಳು ಯಾವ ರೀತಿ ಉಪಯೋಗವಾಗುತ್ತದೆ? ಆಂಟಿ, ಮತ್ತೆ ನಾವು ಬೆಳೆಯುವಾಗ ಒಳ್ಳೆಯ ಮಕ್ಕಳಾಗಿ ಬೆಳೆಯುತ್ತೇವೆ. ನಾವು ದೊಡ್ಡವರಾಗಿ ಈ ಭೂಮಿಯ ಮೇಲೆ ಬದುಕಿರುವಾಗ ಅನೇಕ ಕಷ್ಟಗಳು, ದುಃಖಗಳು, ಚಿಂತೆಗಳು ಬರುವಾಗ ನಮಗೆ ಸಂಡೇ ಸ್ಕೂಲ್ನಲ್ಲಿ ಹೇಳಿಕೊಟ್ಟಂತೆ ದೇವರ ಮೇಲೆ ಭಾರ ಹಾಕಿ ದೇವರನ್ನು ಪ್ರಾರ್ಥಿಸಿ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ ಆಂಟಿ. ನಾವು ಈ ಭೂಮಿ ಮೇಲೆ ಬದುಕಿರುವವರೆಗೂ ಉಪಯೋಗವಾಗುತ್ತದೆ ಅಂತ ಹೇಳ್ತೀಯಾ? ಆಂಟಿ, ಒಂದು ಮುಖ್ಯವಾದ ವಿಷಯ, ನಾವು ಈ ಲೋಕದಲ್ಲಿ ಎಷ್ಟೇ ಓದಿದರೂ, ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಆಸ್ತಿ ಸಂಪಾದಿಸಿದರೂ ನಾವೆಲ್ಲ ಒಂದು ದಿನ ಮರಣಿಸಿ ಮಣ್ಣಿಗೆ ಹೋಗಲೇಬೇಕು. ಆಗ ಇವೆಲ್ಲವೂ ನಮ್ಮ ಹಿಂದೆ ಬರುವುದಿಲ್ಲ. ಆದರೆ ಸಂಡೇ ಸ್ಕೂಲ್ನ ಓದು ಮಾತ್ರ ವ್ಯರ್ಥವಾಗದೆ ನಮ್ಮ ಆತ್ಮವನ್ನು ದೇವರ ಕಡೆ ನಡೆಸುತ್ತದೆ ಆಂಟಿ. ಅಮ್ಮ,
ಹಾಗಾದರೆ ನಾನು ಇನ್ನು ಮುಂದೆ ನನ್ನ ಸ್ನೇಹಿತರ ಜೊತೆ ಸಂಡೇ ಸ್ಕೂಲ್ಗೆ ಹೋಗುತ್ತೇನಮ್ಮ. ಸರಿ ಮಗಳೇ, ಹಾಗೆ ಆಗಲಿ. ಅಮೂಲ್ಯ, ಜನುಷ, ನಮಗಂತೂ ಸಂಡೇ ಸ್ಕೂಲ್ ಓದೋ ಭಾಗ್ಯ ಸಿಗಲಿಲ್ಲ. ನನ್ನ ಮಗಳಾದರೂ ಹೋಗಲಿ. ಇನ್ನು ಮೇಲೆ ನನ್ನ ಮಗಳನ್ನು ನಿಮ್ಮ ಜೊತೆ ಸಂಡೇ ಸ್ಕೂಲ್ಗೆ ಕಳುಹಿಸುತ್ತೇನೆ. ಆಂಟಿ, ಸಂಡೇ ಸ್ಕೂಲ್ ಓದುವ ಭಾಗ್ಯ ಸಿಗಲಿಲ್ಲವೆಂದು ನೀವು ಚಿಂತಿಸಬೇಕಾಗಿಲ್ಲ. ನಮ್ಮ ಸಭೆಯಲ್ಲಿ ಪ್ರತಿ ಭಾನುವಾರ ನಡೆಯುವ ಆರಾಧನೆಗೆ ಬಂದರೆ ದೇವರಾದ ಯೇಸು ಕ್ರಿಸ್ತನ ಬಗ್ಗೆಯೂ ಇನ್ನಿತರ ಆಳವಾದ ಸತ್ಯಗಳ ಕುರಿತು ನೀವು ತಿಳಿದುಕೊಳ್ಳಬಹುದು ಆಂಟಿ. ಹಾಗಾದ್ರೆ ಇನ್ಮೇಲೆ ನನ್ನ ಮಗಳನ್ನು ನಿಮ್ಮ ಜೊತೆ ಸಂಡೇ ಸ್ಕೂಲ್ಗೆ ಕಳುಹಿಸುತ್ತೇನೆ. ನಾನು ಮತ್ತು ನಮ್ಮ ಮನೆಯವರು ಎಲ್ಲರೂ ಸಹ ನಿಮ್ಮ ಆಲಯಕ್ಕೆ ಕರೆದುಕೊಂಡು ಬರುತ್ತೇನೆ. ನಿಮ್ಮ ಆಲಯದ ಸಭೆಯ ವಿಳಾಸ ಹೇಳ್ತೀಯಾ? ಆಂಟಿ, ನಮ್ಮ ವಿಳಾಸ ಜೀಸಸ್ ಏಡ್ಸ್ ಮಿನಿಸ್ಟ್ರೀಸ್, ಸ್ಕೇಟಿಂಗ್ ಹಾಲ್ ಹಿಂಭಾಗ, ಉಡುಗೆಂ ಪೋಸ್ಟ್, KGF.